ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮಸ್ತ್ ಪೈಕಿ ಇಡ್ಲಿಗೆ ಸಾಂಬಾರು ಮಾಡತ್ತೇನೆ. ಹೆಂಗೆ ಮಾಡತ್ತೇನೆ ಅಂತ ನೋಡ್ಕೊಂಬರು ನಡೀರಿ. ಇಲ್ಲಿ ನೋಡ್ರಿ, ಒಂದು ಅರ್ಧ ಬೌಲ ಹೆಸರು ಬೇಳೆ, ಅರ್ಧ ಬೌಲ ತೊಗರಿಬೇಳೆ ಎರಡು ಸೇರಿ ತೊಗೊಂಡಿನಿ. ಒಂದು 2-3 ಬಾರಿ ನೀರು ಹಾಕಿ ತೊಳೆದ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಎಣ್ಣೆ ಹಾಕಿ ಕುದಿಯಕ್ಕೆ ಇಟ್ಬಿಡೋಣಂತ. ಅದು ಸೀಟಿ ಹಾಕೋವರೆಗೂ ಇಲ್ಲಿ ಮಸಾಲ ಪೌಡರ್ನ ತಯಾರು ಮಾಡ್ಕೊನು. ನೋಡ್ರಿ, ಇಲ್ಲಿ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಮೆಂತ್ಯಕಾಳು, ಹೆಸರು ಬೇಳೆ ಎಲ್ಲನೂ ಒಂದೊಂದು ಚಮಚ ತೊಗೊಂಡೀನಿ. ಈ ಕಡೆ ಫ್ಲೇವರ್ ಸಂಬಂಧ 2 ಚಮಚೆ ಧನಿಯಾ ಕಾಳು ತೊಗೊಂಡೇನಿ ರೀ, ಅರ್ಧ ಚಮಚೆ ಅಜ್ವಾನ, 1 ಚಮಚೆ ಬಡೆ ಸೊಪ್ಪು, 1 ಚಮಚೆ ಜೀರಿಗೆ ತೊಗೊಂಡೇನಿ ರೀ. ಇನ್ನು ಇವನ್ನ ಕಲರ್ ಚೇಂಜ್ ಆಗೋವರೆಗೂ ಮೊದಲ ಬೇಳೆ ಐಟಮ್ಸ್ ಎಲ್ಲ ಹುರ್ಕೊಂಬಿಡೋಣಂತ. ಅಡುಗೆಗಳು ನೋಡಾಕ ಒಂದೇ ಥರ ಕಾಣ್ತಾವ್ರಿ, ಖರೆ ಆದ್ರೆ ಮಾಡುವಂಥ ವಿಧಾನಗಳು ಬೇರೆ ಬೇರೆ ಇರ್ತಾವ್ರಿ. ನೋಡಿರಿ, ಕಲರ್ ಚೇಂಜ್ ಆಯ್ತು. ಇನ್ನು ಅದನ್ನು ಸೈಡ್ ತೆಗೆದಿಟ್ಟು, ಇನ್ನು ಬಾಳ್ಗಿಗೆ ನಾವು ಫ್ಲೇವರ್ ಸಂಬಂಧ ಏನು ಸೈಡ್ ಇಟ್ಕೊಂಡಿದ್ದೀವಲ್ಲ, ಧನಿಯಾ, ಜೀರಾ, ನಂತರ ಅಜ್ವಾನು, ಬಡೆ ಸೊಪ್ಪು ಇವನ್ನ ಹುರ್ಕೊಳತ್ತನಂತ್ರಿ. ಇವ ಜಲ್ದಿ ಹುರಿತಾವು, ಪಟ್ನ ತೆಗೆದ್ಬಿಡೋಣಂತ, ಯಾಕಂದ್ರೆ ಸೀದ್ ಹೋಗ್ಬಿಡ್ತಾವು. ನೋಡ್ರಿ, ಘಮ ಘಮ ಅಂತ ನಾರುವಾಗ ತೆಗೆದ್ಬಿಟ್ಟಿವಂದ್ರೆ ನಮಗೆ ಮಸ್ತ್ ಪೈಕಿ ಅಳತಿಗೆ ಸಿಕ್ಬಿಡ್ತಾವ್ರಿ. ಇದನ್ನೆಲ್ಲ ಒಂದು ಸೈಡ್ ಆರಾಕಿಟ್ಬಿಡೋಣಂತ. ಇನ್ನು ಬಾಳ್ಗಿಗೆ ನಾವು ಹಸಿ ಪದಾರ್ಥಗಳಾದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಸ್ವಲ್ಪ ಹಸಿ ಕೊಬ್ಬರಿ, ಒಂದು 2 ಹುಳಿ ಟೊಮೆಟೊ ತೊಗೊಂಡು ಹುರಿಯಾಕಿಡೋಣಂತ್ರಿ. ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡೇ ಅದನ್ನು ಲಾಸ್ಟಿಗೆ ಹಾಕೋಣಂತೆ. ಈಗ ಹುರಿಯೋ ಐಟಮ್ಸ್ ಎಲ್ಲ ನಾವು ಮೊದಲ ಹುರ್ಕೊಂಬಿಡೋನು. ನಡೀರಿ, ಮತ್ತೆ ಯಾಕೆ ತಡ ಮಾಡೋದು, ಕಡಾಯಿ ಅಂತಿ ಕಾದ ರೆಡಿ ಆಗೈತಿ. ನೋಡಿರಿ, ಫಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಒಳಗೆ ಬೆಳ್ಳುಳ್ಳಿ, ಅಲ್ಲ, ಕರಿಬೇವು ಎಲ್ಲ ಸೇರಿಸಿದ್ನಿ. ಇವೊಂದು ಚೂರ ಕಲರ್ ಎಲ್ಲ ಚೇಂಜ್ ಆಗಲಿ. ಕಲರ್ ಚೇಂಜ್ ಆತಂದ್ರೆ ನಾವು ಅದಕ್ಕೆ ಮುಂದೆ ಹಸಿದ ಕೊಬ್ಬರಿ ಇತ್ತು, ಒಣ ಕೊಬ್ಬರಿ ಹಾಕೋರಿದ್ರೆ ಹಾಕೋರಿ, ಅದೇನು ಸಮಸ್ಯೆ ಇಲ್ಲ. ಗ್ಯಾಸ ಯಾವಾಗಲೂ ಸಣ್ಣಗಿಟ್ಟ ಮಾಡೋಣ್ರಿ, ಯಾಕಂದರೆ ಸಮಾಧಾನಲೆ ಅಡುಗೆಗಳೆಲ್ಲ ಬೆಂದ ಹದಕ್ಕೆ ಸಿಕ್ಬಿಡ್ತಾವ್ರಿ. ಜೋರಿಟ್ರೆ ಸುಮ್ಮನೆ ಸೀದ್ ಹೋಗಿಬಿಡ್ತೈತಿ. ನೋಡಿರಿ, ಅದೊಂದು ಚೂರು ಕಲರ್ ಚೇಂಜ್ ಆದಿಂದ ಈಗ ನಾವು ಹುಳಿ ಟೊಮೆಟೊ 1-2 ತೊಗೊಂಡೇನ್ರಿ, ಸಾಕು. ಯಾಕಂದ್ರೆ ಹುಂಚಿ ಹುಳಿನೂ ಸೇರ್ಸಾತಿದ್ನಿ. ಇದೊಂದು ಚೂರ ಉಪ್ಪು ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಕ್ಕೆ ಇಟ್ಬಿಡೋಣಂತ. ಇದು ಎಲ್ಲ ಬೆಂದ ಆರೋವರೆಗೂ ಮೊದಲೇನು ಹುರಿದು ಇಟ್ಕೊಂಡಿದ್ದೀವಲ್ಲ ಬೇಳೆ ಐಟಮ್ಸ್, ಆಮೇಲೆ ಧನಿಯಾದು ಎಲ್ಲ ಸೇರಿ ಮಿಕ್ಸರ್ ಮಾಡ್ಕೊಂಬಿಡೋಣಂತ. ನೋಡಿರಿ, ನಮಗೆ ಮಸ್ತ್ ಬೇಕಿ ಸಾಂಬಾರು ಪುಡಿ ರೆಡಿ ಆಯ್ತು. ಘಮ್ 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 ಅನ್ನಕತ್ತೈತಿ. ಇನ್ನು ಅದೇ ಜಾರ್ಕ ನಾನು ಟೊಮೆಟೋದು ಏನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರ್ಸಾತನಂತ್ರಿ. ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟು ನೀರು ಹಾಕಿ ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣಂತ. ಇನ್ನು ಇದಕ್ಕೆ ನಾನು ಒಂಚೂರು ಅರಿಶಿನ, ಒಂಚೂರು ಗರಂ ಮಸಾಲೆ, 1-2 ಚಮಚೆ ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು, ಯಾಕಂದ್ರೆ ಸಾಂಬಾರು ಕಲರ್ ಬೇಕಲ್ರಿ, ಅದ್ರ ಸಂಬಂಧ ಹಾಕತ್ತನಂತ. ಇನ್ನು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋನು. ನಾವು ನೋಡ್ಕೊತ ನೀರು ಹಾಕಿ ರುಬ್ಬೋದ್ರಿಂದ ನಮಗೆ ಸಾಫ್ಟಾಗಿ ಸಿಕ್ಬಿಡ್ತಾವೆ. ಇದು ಎಷ್ಟು ಸಾಫ್ಟಾಗಿ ನಮಗೆ ಸಿಗ್ತೈತಲ್ಲ ಅಷ್ಟು ಮಸ್ತ್ ಪೈಕಿ ಸಾಂಬಾರು ರೆಡಿ ಆಕತ್ರಿ. ನೋಡಿರಿ, ಇನ್ಯಾಕೆ ತಡ, ನಡ್ರಿ ಬ್ಯಾಳಿ ಏನೇನಾಗ್ಯಾವು ಎಷ್ಟು ಕುದ್ದಾವು ನೋಡ್ಕೊಂಬರೋಣಂತ. ನೋಡಿರಿ, ನಮ್ಮ ತೊಗರಿಬೇಳೆ ಮತ್ತು ಹೆಸರು ಬೇಳೆ 2 ಕುದ್ದು ಸಿಕ್ಕಿದಾವು. ಇನ್ನು ಒಂಚೂರು ಕಡ್ಗೋಲು ಹಾಕಿ ಎಲ್ಲನೂ ಕಡ್ದು ನಾವು ಮಾಡ್ಕೊಂಬಿಡೋಣಂತ. ಇಲ್ಲಿ ನೋಡಿರಿ, ರುಬ್ಬಿದ ಮಸಾಲಾನು ನಾನು ಇದಕ್ಕೆ ಸೇರ್ಸಾತೇನಂತ. ಏನಪ್ಪ ಇವ್ರ ತೊಗರಿಬೇಳೆ ಇಷ್ಟು ಕಪ್ ಅದಾವು ಅನ್ಬೇಡ್ರಿ, ನಮ್ಮ ಜವಾರಿ ತೊಗರಿಬೇಳೆ ಇರೋದ್ರಿಂದ ಮನ್ಯಾಗನ ಬೀಸ್ಬಿಡ್ತೇವೆ ರೀ, ಒಂಚೂರು ಬೆನ್ನು ಕಚ್ಕೊಂಡು ಬಿದ್ದುಬಿಡ್ತಾವೆ. ಹೀಗಾಗಿ ಅಲ್ಲೇ ಶೆಪ್ಪಿ ಅನ್ನಿಸ್ತತಿ. ಅದೇನು ಸಮಸ್ಯೆ ಇಲ್ಲರಿ, ಜವಾರಿ ಬೇಳೆ ಅಂದ್ಕೂಲೆ ಮಸ್ತ್ ಪೈಕಿ ಟೇಸ್ಟ್ ಕೊಡ್ತತಂತ. ನೋಡಿರಿ, ಅದು ಮಸಾಲಾನ ನಾನು ಜಾರ್ ಒಳಗಿದ್ದಿದ್ದೆ ಇದಕ್ಕೆ ಸೇರ್ಸಾತೇನೆ. ಇನ್ನು ನಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋನು. ಇನ್ಯಾಕೆ ತಡ ಮಾಡೋದು, ಒಗ್ಗರ್ನಿಗೆ ರೆಡಿ ಮಾಡೋಣಂತ. ನಡೀರಿ, ನೋಡಿರಿ, ಒಂದು ದೊಡ್ಡ ಬೋಗೋನಿನ ತೊಗೊಂಡ್ಬಿಟ್ಟಿದ್ದೇನಂತ. ಯಾಕಂದರೆ ಇಡ್ಲಿಗೆ ಸಾಂಬಾರು ಒಂಚೂರು ಜಾಸ್ತಿನೇ ಬೇಕು. ಮನೆಗೆ ಸೂಟಿಗೆಲ್ಲ ಹುಡುಗರು ಬಂದಿದ್ದರಿಂದ ನಾನು ಎಲ್ಲ ರೆಸಿಪಿ ಚೂರು ಜಾಸ್ತಿನೇ ಮಾಡತ್ತನಂತ. ನೋಡಿರಿ, ಮನ್ಯಾಗ ಹಾಕಿದ ಮಸಾಲ ಖಾರ ಇತ್ತು, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಮಸಾಲ ಖಾರ ಹಾಕಿ ಒಗ್ಗರ್ನಿನ ರೆಡಿ ಮಾಡಿದ್ದೇನೆ ರೀ. ಇನ್ನೇನು ಕಡದ ಇದಷ್ಟು ನಾವು ಇಟ್ಕೊಂಡಿದ್ದೀವಲ್ಲ ಸಾಂಬಾರು, ಅದನ್ನು ಇದಕ್ಕೆ ಸೇರಿಸ್ಬಿಡತ್ತನಂತ. ಈ ಗ್ಯಾಸ್ ಜೋರಿಟ್ಟು ಇದನ್ನೆಲ್ಲ ಕುದಿಯಕ್ಕೆ ಇಟ್ಬಿಡೋಣಂತ್ರಿ. ಕುದಿ ಹತ್ತುವರೆಗೂ ಕೈ ಬಿಡಬೇಡ್ರಿ, ಹಂಗೆ ತಿರ್ಬಾಡ್ಕೊತೇರಿ. ಯಾಕಪ್ಪ ಅಂದ್ರೆ ಹೆಸರು ಬೇಳೆ ಇದ್ದಿದ್ದರಿಂದ ತಳ ಹಿಡಿಯೋ ಸಾಧ್ಯತೆ ಐತಿ. ಈಗ ಕುದಿ ಹೊತ್ತಿನ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು, ಬೆಲ್ಲ
ಹುಳಿ ಹಾಕಿ ಕುದಿಸ್ಬಿಡೋಣಂತ. ಹುಳಿ ಬೆಲ್ಲ ಹಾಕ್ದ ಅಡುಗೆ ಮಾಡೋಕೆ ಹೆಂಗೆ ಸಾಧ್ಯಕತಿ ಹೇಳಿ ನೋಡೋಣ. ನೋಡ್ರಿ, ನಾವು ಯಾವುದೋ ಒಂದು ಅಡುಗೆ ಮಾಡಿದ್ರು ಫೈನಲ್ ಟಚ್ ಅಂತ ಕೊಡಲೇಬೇಕ್ರಿ. ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂದು ಅರ್ಧ ಚಮಚೆ ತುಪ್ಪ ಹಾಕಿಬಿಟ್ಟಿದ್ದೇನೆ ರೀ. ತುಪ್ಪ ಹಾಕಿದ್ರೆ ಎಲ್ಲ ಫ್ಲೇವರ್ ಮಸ್ತ್ ಪೈಕಿ ಕೂಡಿ ಸಿಗ್ತಾವ್ರಿ. ಅದಕ್ಕೆ ಲಾಸ್ಟಿಗೆ ತುಪ್ಪ ಹಾಕಿದ್ದೇನಂತ. ಇವತ್ತಿಂದ ನಂದು ಇಡ್ಲಿ ಸಾಂಬಾರು ರೆಸಿಪಿ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದೆ ಹೇಳ್ರಿ. ಇನ್ಯಾಕೆ ತಡ ಮಾಡೋದು, ಒಂದು ಇಡ್ಲಿ ಮೇಲೆ ಸ್ವಲ್ಪ ಚಟ್ನಿ ಹಾಕಿ ಅದ್ರ ಮೇಲೆ ಮತ್ತೊಂದು ಇಡ್ಲಿ ಹಾಕಿ ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಬಿಡೋಣಂತ. ಯಾಕಂದ್ರೆ ಮಸ್ತ್ ಪೈಕಿ ಸಾರಿನೊಳಗೆ ಎದ್ಕೊಂಡು ತಿಂದ್ರೆ ಟೇಸ್ಟ್ ಹತ್ತಾವ್ರಿ, ನೋಡೋಕ್ಕೂ ಚಂದ ಅನ್ನಿಸ್ತಾವೆ, ಏನೋ ಹೊಸ ಥರ ಅನ್ನಿಸ್ತತಿ. ಹಂಗೆ ಬೇಡಪ್ಪ ಅಂದರೂ ಡೈರೆಕ್ಟಾಗಿ ನೀವು ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂದ್ರಿ. ನೀವು ಹೆಂಗೆ ತಿಂದರೂ ನಮ್ಮ ಸಾಂಬಾರು ಅಂತ ಮಸ್ತ್ ಪೈಕಿ ಆಗಿಬಿಟ್ಟೈತ್ರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನನ್ನ ವಿಡಿಯೋ ನೋಡ್ತಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಇಡ್ಲಿ ಸಾಂಬಾರು ರೆಸಿಪಿ ಹೆಂಗಿತ್ತು ಅನ್ನೋದನ್ನು ತಪ್ಪದ ನನಗೆ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ನಿಮ್ಮನ್ನ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.